ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತಿದ್ದೀನಿ. ನಾನು ಕೂಡ ಇಲ್ಲಿ ಚೈನಾದಲ್ಲಿ ಸಕ್ಕದಾಗಿದ್ದೀನಿ. ನೋಡ್ತಾ ನೋಡ್ತಾ ಇಲ್ಲಿ ಚೈನಾದಲ್ಲಿ ವಿಂಟರ್ ಕಳೆದೋಗಿ ಸಮ್ಮರ್ ಕೂಡ ಸ್ಟಾರ್ಟ್ ಆಗ್ತಿದೆ. ಲಾಸ್ಟ್ ಟೈಮ್ ನನ್ನ ಬ್ಲಾಗ್ ಅಲ್ಲಿ ನೀವು ಸ್ನೋಫಾಲ್, ಇಲ್ಲಿ ವಿಂಟರ್ ಎಲ್ಲ ನೋಡಿದ್ರಿ. ಬಟ್ ಈ ಬ್ಲಾಗ್ ಅಲ್ಲಿ ಎಷ್ಟು ಬಿಸಿಲನ್ನ ನೋಡ್ತಿದ್ದೀರಾ. ಈ ಬ್ಲಾಗ್ ಏನಪ್ಪಾ ಅಂತಂದ್ರೆ ನನ್ನ ವೀಕೆಂಡ್ ಅಂದ್ರೆ ನನ್ನ ಸಂಡೇ ಹೇಗಿತ್ತು ಅಂತ ಬೆಳಗ್ಗೆಯಿಂದನೇ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಈ ಫ್ಲವರ್ ಅನ್ನ ನಾನು 10 ಡೇಸ್ ಮುಂಚೆ ತಗೊಂಡ್ ಬಂದಿದ್ದು. ವಾಟರ್ ಅಲ್ಲಿ ಇಟ್ಟಿದ್ದಕ್ಕೆ 10 ಡೇಸ್ ಆದ್ರೂ ಏನೂ ಆಗಿರ್ಲಿಲ್ಲ. ಬೆಳಗ್ಗೆ ಎದ್ದು ಫಸ್ಟ್ ಹಾಫ್ ಬಾಟಲ್ ನೀರ್ ಕುಡ್ದೆ. ಇದನ್ನ ತುಂಬಾ ಜನ ಮರ್ತೋಗ್ಬಿಟ್ಟಿರ್ತೀರಾ. ನಿಯರ್ಲಿ 8 hours ನಿಮ್ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಎದ್ದಿದ್ ಕೂಡಲೇ ನೀರ್ ಕುಡಿಬೇಕು. ಆದ್ಮೇಲೆ ಸ್ವಲ್ಪ ಮೆಡಿಟೇಷನ್ ವರ್ಕೌಟ್ ಎಲ್ಲ ಮಾಡ್ದೆ. ನಾನು ಲೈಟ್ ವರ್ಕೌಟ್ಸ್ ಅನ್ನ ಮಾಡ್ತೀನಿ, ಆದ್ರೆ ಅದನ್ನ ವ್ಲಾಗ್ಸ್ ಅಲ್ಲಿ ಹಾಕಕ್ಕೆ ನನ್ಗೆ ಇಷ್ಟ ಇಲ್ಲ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ನಾನಿಲ್ಲಿ ಏನ್ ತಿಂತಿದ್ದೀನಿ ಅಂತಂದ್ರೆ ಪಂಪ್ಕಿನ್ ಸೀಡ್ಸ್ ಮತ್ತೆ ಸನ್ಫ್ಲವರ್ ಸೀಡ್ಸ್ ಹಾಗೆ ಚಿಯಾ ಸೀಡ್ಸ್. ಇದು 3 ಡೈಲಿ ನನ್ನ ಡಯಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಗೆ ಸೀಡ್ಸ್ ನ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತಂದ್ರೆ ಅದನ್ನ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಹಾಕಿ ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಸೊ ಇಷ್ಟು ನನ್ನ ಸ್ಲೋ ಸಂಡೇ ಮಾರ್ನಿಂಗ್ ಆಗಿರುತ್ತೆ. ಆದ್ರೆ ವೀಕ್ ಡೇಸ್ ಅಲ್ಲೆಲ್ಲ ಈ ತರ ಇರೋದಿಲ್ಲ. ಎದ್ದಿದ್ ಕೂಡಲೇ ರೆಡಿ ಆಗ್ಬೇಕು, ಇಂಟರ್ನ್ಶಿಪ್ ಹೋಗ್ಬೇಕು, ಮಧ್ಯಾಹ್ನ ಬಂದು ಅಡಿಗೆ ಮಾಡಿ ಊಟ ಮಾಡಿ ಮತ್ತೆ ಇಂಟರ್ನ್ಶಿಪ್ ಇದ್ರೆ ಹೋಗ್ಬೇಕು, ಅಥವಾ ಬೇರೆ ಏನಾದ್ರೂ ಕೆಲಸ ಇರುತ್ತೆ, ಅಥವಾ ಓದ್ಬೇಕು ಅಂತ ಬ್ಯುಸಿ ಆಗಿರ್ತೀನಿ. ವೀಕೆಂಡ್ಸ್ ಅಲ್ಲೂ ಒಂದೊಂದ್ಸತಿ ಓದ್ತೀನಿ. ಈ ಸಂಡೇನು ಓದ್ಬೇಕು ಅಂತಾನೆ ಇದ್ದೆ, ಬಟ್ ಪಾರ್ಟಿ ಎಲ್ಲ ಇತ್ತು, ಸಂಜೆ ಮನೆಯಲ್ಲಿ ಕೆಲಸ ಸ್ವಲ್ಪ ಮಾಡ್ಬೇಕಿತ್ತು ಅಂತ ಓದೋ ಪ್ಲಾನ್ ಇಟ್ಟಿರ್ಲಿಲ್ಲ. ಇನ್ನೊಂದೇನಂದ್ರೆ ಮುಂಚೆ ಸ್ಕೂಲ್ಗೆ ಹೋಗುವಾಗ್ಲಿಂದನೂ ಸಂಡೇಸ್ ಹಾಲಿಡೇ ಇರೋದ್ರಿಂದ ಸಂಡೇ ಬಂದ್ರೆ ನಮ್ಗೊಂಥರ ಫನ್ ಡೇ ತರ ಇರುತ್ತೆ. ಇಲ್ಲಿ ಚೈನಾದಲ್ಲಿ ಮೊಸರು ಮಾಡ್ಬೇಕಂದ್ರೆ ಈ ಕರ್ಡ್ ಮೇಕರ್ ಮಿಷಿನ್ ಅಲ್ಲೇ ಮಾಡ್ಬೇಕು. ಈ ಬೌಲ್ಗೆ ಹಾಲ್ ಹಾಕಿ 1 ಪ್ಯಾಕೆಟ್ ಲ್ಯಾಕ್ಟೋಬ್ಯಾಸಿಲಸ್ ಅಥವಾ 1 ಸ್ಪೂನ್ ಮೊಸರು ಹಾಕಿ ಇಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಕರ್ಡ್ ರೆಡಿ ಆಗಿರುತ್ತೆ. ಹಾಗೆ ಇಟ್ರೇನು ಕರ್ಡ್ ಆಗುತ್ತಲ್ಲ ಅಂತ ನೀವ್ ಅನ್ಕೊಳ್ಬಹುದು, ಬಟ್ ಇಲ್ಲಿ ಚೈನಾದಲ್ಲಿರೋ ವೆದರ್ಗೆ ಆಗದೇ ಇಲ್ಲ. ಹಾಲು ಹೊಡೆದೋಗಿ ಕೆಟ್ಟೋಗ್ಬಿಡುತ್ತೆ. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸಂಡೇ ಅಂದ್ಮೇಲೆ ಒಂದು ಸ್ಲೋ ಶವರ್ ರೊಟೀನ್ ಇರ್ಲೇಬೇಕು. ಇದು ಇಲ್ಲದೆ ನಮ್ಗೆ ಸಂಡೇಸ್ ಅಂತಾನೆ ಫೀಲ್ ಆಗೋದಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಮಗೆ ಸಂಡೇಸ್ ಬಂದ್ರೆ ತಲೆಗೆ ಆಯಿಲ್ ಎಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಬಾಡಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದು ಅಭ್ಯಾಸ ಮಾಡ್ಬಿಟ್ಟಿರ್ತಾರೆ ಮನೇಲಿ. ಇನ್ನು ನಾನಿಲ್ಲಿ ತೋರಿಸಿರೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿನ ಚೈನೀಸ್ ಪ್ರಾಡಕ್ಟ್ಸ್. ಈ ಫೇಸ್ ವಾಶ್ ಮಾತ್ರ ನಾನು ಇಂಡಿಯಾದಿಂದ ತಗೊಂಡ್ ಬಂದಿದ್ದು. ಇಲ್ಲಿನ ಫೇಸ್ ವಾಶ್ ನನ್ನ ಫೇಸ್ಗೆ ಸೆಟ್ ಆಗಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ಅಲ್ಲಿಂದ ಒಂದು ಫೇಸ್ ವಾಶ್ ಅನ್ನ ತಗೊಂಡ್ ಬಂದಿದ್ದೆ. ಇದು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಓಕೆ, ಚೆನ್ನಾಗಿ ಅನಿಸ್ತಿದೆ. ಅದಾದ್ಮೇಲೆ ಸಿಂಪಲ್ ಆಗಿರೋ ಒಂದು ಮಾಯಿಶ್ಚರೈಸರ್ ಅಂಡ್ ಲಿಪ್ ಬಾಮ್ ಹಾಕೊಂಡ್ಬಿಟ್ರೆ ಇಷ್ಟೇ ನನ್ನ ಸ್ಕಿನ್ ಕೇರ್. ಈಗ ರಂಜಾನ್ ನಡೀತಿರೋದ್ರಿಂದ ನನ್ನ ಫ್ಲಾಟ್ ಮೇಟ್ ತಮೀಮ್ ಮತ್ತೆ ಅವ್ರು ಸ್ವಲ್ಪ ಜನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಪ್ಲೇಸ್ ಅಲ್ಲಿ ಇಫ್ತಾರ್ ಪಾರ್ಟಿಯನ್ನ ಇಟ್ಕೊಂಡಿದ್ರು, ಅಂದ್ರೆ ನೈಟ್ ಡಿನ್ನರ್ ಪಾರ್ಟಿ. ಸೊ ಅವ್ರ ಹತ್ರ ಹೋಗಿ ಸ್ವಲ್ಪ ಅಡಿಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡೋಣ ಅಂತ ನಾನು ರೆಡಿ ಆಗ್ತಿದ್ದೆ. ನಾನು ಲಾಸ್ಟ್ ವೀಕ್ ಇಲ್ಲೇ ಚೈನಾದಲ್ಲಿ ನಮ್ಮ ಕ್ಯಾಂಪಸ್ ಒಳಗಡೆ ಇಯರ್ ಪಿಯರ್ಸಿಂಗ್ ಅನ್ನ ಮಾಡಿಸ್ಕೊಂಡಿದ್ದೆ. ಇವರು ಪಿಯರ್ಸಿಂಗ್ ಎಲ್ಲ ಈ ಡಿಸ್ಪೋಸಬಲ್ ಸ್ಟೆರೈಲ್ ನೀಡಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಒಂದ್ಸತಿ ಚುಚ್ಚಿದಾದ್ಮೇಲೆ ಅದನ್ನ ಬಿಸಾಕ್ ಬಿಡ್ತಾರೆ. ಈ ಒಂದು ಕಿಟ್ ಹೊರಗಡೆ ಕೂಡ ಸಿಗುತ್ತೆ, ನಾವೇ ತಗೊಂಡು ಪಿಯರ್ಸಿಂಗ್ ಮಾಡ್ಕೊಬಹುದು. ಇಷ್ಟು ದಿವಸ ಅವ್ರು ಹಾಕಿದ ಸ್ಟಡ್ ಅನ್ನ ನಾನು ರಿಮೂವ್ ಮಾಡಿರ್ಲಿಲ್ಲ. ಇವತ್ತು ಒಂದು ಶಾಪ್ಗೆ ಹೋಗಿ ಈ ಕ್ಯೂಟ್ ಆಗಿರೋ ಇಯರಿಂಗ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಈ ಸ್ಟಡ್ಸ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಈಗ ಅವ್ರ ಹತ್ರ ಹೋಗಿ ಅಡಿಗೆ ಮಾಡೋದಕ್ಕೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡಬೇಕು. ಸೊ ಡ್ರೆಸ್ ಮಾತ್ರ ಆಡ್ಕೊಂಡು ಲೈಟ್ ಆಗಿ ಮೇಕಪ್ ಹಾಕೊಂಡು ರೆಡಿ ಆಗಿದ್ದೆ. ಅಂಡ್ ಇವತ್ತು ಗರ್ಲ್ಸ್ ಪಾರ್ಟಿ ಮಾತ್ರ ಇದ್ದಿದ್ರು, ಅಂದ್ರೆ ಗರ್ಲ್ಸ್ ನ ಮಾತ್ರ ಇನ್ವೈಟ್ ಮಾಡಿದ್ರು ಡಿನ್ನರ್ಗೆ. ಈಗ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಆದ್ರೆ ಈ ನಡುವೆ ಸನ್ನಿ ಡೇಸ್ ಆಗಿದೆ, ತುಂಬಾನೇ ಬಿಸಿಲಿರ್ತಿದೆ ಹೊರಗಡೆ. 3 months ಇಂದ ಬಿಸಿಲು ನೋಡದೆ ಇರೋರ್ಗೆ ಒಂದ್ಸತಿ ಬಿಸಿಲು ನೋಡಿದ್ರೆ ಹೀಗೆ ಅನ್ಸೋದು. ಇನ್ನು ನೈಟ್ ರಂಜಾನ್ ಡಿನ್ನರ್ಗೆ ಈ ತರ ಡೆಕೋರೇಷನ್ ಮಾಡಿದ್ರು. ಈ ಮೂನ್ ಮತ್ತೆ ಸ್ಟಾರ್, ಲೈಟ್ಸ್, ಕ್ಯಾಂಡಲ್ಸ್ ಸೆಟ್ಸ್ ಎಲ್ಲಾನು ಇಲ್ಲೇ ಚೈನಾದಲ್ಲೇ ತಗೊಂಡಿದ್ದು. ಈ ಟೇಬಲ್ ಮೇಲೆ ಲೈಟ್ಸ್, ಕ್ಯಾಂಡಲ್ಸ್, ಫ್ಲವರ್ಸ್ ಮತ್ತೆ ಈ ಸೆಟ್ ಎಲ್ಲಾನು ಇಟ್ಟು ತುಂಬಾನೇ ಏಸ್ಥೆಟಿಕ್ ಆಗಿ ಡೆಕೋರೇಟ್ ಮಾಡಿದ್ರು. ಇಷ್ಟೇ ಅಲ್ಲ, ತಮೀಮ್ ಇನ್ನು ಏನೇನೆಲ್ಲ ತಗೊಂಡಿದ್ದಾಳೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಬನ್ನಿ. ಇದು ಜ್ಯೂಸ್ಗೆ ಅಂತ ಇರೋ ಒಂದು ಬಕೆಟ್. ಇದರಲ್ಲಿ ಜ್ಯೂಸ್ ಅನ್ನ ಹಾಕಿ ಕ್ಲೋಸ್ ಮಾಡಿದ್ರೆ ಟ್ಯಾಪ್ ಅಲ್ಲಿ ಜ್ಯೂಸ್ ಅನ್ನ ಗ್ಲಾಸಸ್ ಗೆ ಹಾಕೊಂಡು ಕುಡಿಬಹುದು. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇದನ್ನು ಕೂಡ ಚೈನಾದಲ್ಲೇ ಆನ್ಲೈನ್ ಆಪ್ ಅಲ್ಲಿ ತಗೊಂಡಿದ್ದು. ಇನ್ನು ಇವರಂತೂ ಫಾಸ್ಟಿಂಗ್ ಇರ್ತಾರೆ. ನಾನು ಅಲ್ಲಿ ಹೆಲ್ಪ್ ಮಾಡಕ್ಕೆ ಅಂತ ಹೋದ್ರೆ ಫ್ರೂಟ್ಸ್ ಮತ್ತೆ ಡೇಟ್ಸ್ ಎಲ್ಲಾನು ನೋಡಿ ತಿಂತಾನೆ ಇದ್ದೆ. ಇವರು ಸೀರಿಯಸ್ಲಿ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ಆಗೋವರೆಗೂ ನೀರು ಸಹ ಕುಡಿಯೋದಿಲ್ಲ. ಅದ್ ಹೆಂಗೆ ಇರ್ತಾರೆ ಅಂತ ನನ್ಗೂ ಗೊತ್ತಿಲ್ಲ. ಅದ್ರಲ್ಲೂ ಈ ತರ ಒಂದು ಜ್ಯೂಸಿ ಆಗಿರೋ ಸ್ಟ್ರಾಬೆರೀಸ್, ಆರೆಂಜಸ್, ಡೇಟ್ಸ್ ಎಲ್ಲ ನೋಡ್ತಿದ್ರೆ ತಿನ್ಬೇಕು ಅಂತ ಯಾರಿಗಾದ್ರೂ ಅನ್ಸುತ್ತೆ. ಇನ್ನು ವೆಜಿಟೇರಿಯನ್ಸ್ ಎಲ್ಲ ಈ ಪಾರ್ಟನ್ನ ಸ್ಕಿಪ್ ಮಾಡ್ಬಿಡಿ. ಇಲ್ಲಿರೋದು ಚಿಕನ್ ಗ್ರೇವಿ ಬಿರಿಯಾನಿಗೋಸ್ಕರ. ಏನೇ ಹೇಳಿದ್ರು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಯಾರಿಗೆ ತಾನೇ ತಿನ್ನೋದಕ್ಕೆ ಇಷ್ಟ ಇರಲ್ಲ. ನನಗಂತೂ ತಮೀಮ್ ಮಾಡೋ ಬಿರಿಯಾನಿ ಸಖತ್ ಇಷ್ಟ ಆಗುತ್ತೆ. ಇದನ್ನ ನಾನು ಲಾಸ್ಟ್ 1 year ಇಂದ ಆಲ್ಮೋಸ್ಟ್ ಎಲ್ಲಾ ವ್ಲಾಗ್ಸ್ ಅಲ್ಲೂ ನಾನು ಹೇಳ್ಕೊಂಡೇ ಬರ್ತಿದ್ದೀನಿ. ನಾನು ಯಾವತ್ತೂ ಈ ತರ ಬಿರಿಯಾನಿ ಮಾಡೋದಕ್ಕೆ ಟ್ರೈ ಮಾಡಿಲ್ಲ, ಬಟ್ ಯಾರೇ ಟ್ರೈ ಮಾಡಿದ್ರು ಈ ತರ ತಮೀಮ್ ಮಾಡೋ ತರ ಟೇಸ್ಟ್ ಬರೋದಿಲ್ಲ. ಅವ್ರದೇ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ, ಇದೇ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಇದನ್ನ ಇಲ್ಲಿ ಝೆಂಗ್ಝು ಅಲ್ಲಿ ಕೂಡ ತುಂಬಾ ಜನ ಹೇಳ್ತಾರೆ. ಝೆಂಗ್ಝು ಅಲ್ಲಿ ತಮೀಮ್ ಬಿರಿಯಾನಿ ತುಂಬಾನೇ ಫೇಮಸ್ ಆಗ್ಬಿಟ್ಟಿದೆ. ನಾನು ಆಗ್ಲೇನೆ ಹೇಳಿದ್ದೆ
ಹೋಗಿದ್ದೀನಿ. ವೆಜಿಟೇರಿಯನ್ಸ್ ಯಾರಾದ್ರೂ ನನ್ನ ವ್ಲಾಗ್ ಅನ್ನ ನೋಡ್ತಿದ್ರೆ ಈ ಪಾರ್ಟ್ ಅನ್ನ ಪ್ಲೀಸ್ ಸ್ಕಿಪ್ ಮಾಡ್ಕೊಂಡ್ಬಿಡಿ. ನಾನು ಅಲ್ಲಿ ಹೋದ್ಮೇಲೆ ಬಿರಿಯಾನಿನ ದಮ್ ಕಟ್ಟೋದಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದೆ. ಇನ್ನು ಇಲ್ಲಿ ರೆಡ್ ಕಲರ್ ಅಲ್ಲಿ ಕಾಣಿಸ್ತಿರೋ ಜ್ಯೂಸ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಈ ಜ್ಯೂಸ್ ಹೆಸರು ರೂ ಅಫ್ಜಾ ಅಂತ. ಇದು ಒಂದು ರೆಡ್ ಕಲರ್ ಸಿರಪ್ ತರ ಇರುತ್ತೆ. ಇದನ್ನ ವಾಟರ್ ಅಲ್ಲಿ ಹಾಕಿ ಮಿಕ್ಸ್ ಮಾಡ್ಬೇಕು. ಈ ಜ್ಯೂಸ್ಗೆ ಶುಗರ್ ಆಡ್ ಮಾಡ್ಕೊಂಡು ಚಿಯಾ ಸೀಡ್ಸ್ ಆಡ್ ಮಾಡ್ಕೊಂಡು ಹಾಗೆ ಕುಡಿಬಹುದು, ಅಥವಾ ಮಿಲ್ಕ್ ಕೂಡ ಆಡ್ ಮಾಡ್ಕೊಂಡು ಕುಡಿಬಹುದು. ನಾವಿಲ್ಲಿ ಮಿಲ್ಕ್ ಅನ್ನ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಈ ರೆಡ್ ಕಲರ್ ಜ್ಯೂಸ್ಗೆ ಮಿಲ್ಕ್ ಆಡ್ ಮಾಡ್ತಿದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ಜ್ಯೂಸ್ ಸ್ವೀಟ್ ಆಗಿ ಬೇಕಂದ್ರೆ ಶುಗರ್ ಆಡ್ ಮಾಡ್ಕೊಬಹುದು ಆರ್ ಸ್ಕಿಪ್ ಮಾಡ್ಕೊಬಹುದು. ಅಂಡ್ ಇದಕ್ಕೆ ಚಿಯಾ ಸೀಡ್ಸ್ ಆಡ್ ಮಾಡ್ಕೊಂಡು ಅದರ ಜೊತೆಗೆ ವಾಟರ್ ಮಿಲನ್ ಅನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇದಕ್ಕೆ ಆಡ್ ಮಾಡಿ ಕುಡಿತಾರೆ. ಈ ಒಂದು ಜ್ಯೂಸ್ ಈ ತರ ಕುಡಿಯೋದ್ರಿಂದ ಬಾಡಿನ ಕೂಲ್ ಮಾಡುತ್ತಂತೆ. ಸಮ್ಮರ್ಸ್ ಅಲ್ಲೆಲ್ಲ ಇಲ್ಲಿ ತುಂಬಾನೇ ಹೀಟ್ ಇರೋದ್ರಿಂದ ಈ ಜ್ಯೂಸ್ಗೆ ಚಿಯಾ ಸೀಡ್ಸ್ ಅನ್ನ ಮಿಕ್ಸ್ ಮಾಡ್ಕೊಂಡು ನಾವು ಕುಡಿತಾನೆ ಇರ್ತೀವಿ. ತುಂಬಾ ಜನಕ್ಕೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರುತ್ತೆ, ಬಟ್ ನನಗೆ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು. ಸಂಜೆ ಆಗ್ತಿದ್ದಂಗೆನೆ ಡೆಕೋರೇಷನ್ ಹೇಗ್ ಕಾಣಿಸ್ತಿದೆ ನೋಡಿ. ನಾನು ಈ ತರ ಇಫ್ತಾರ್ ಡಿನ್ನರ್ ಪಾರ್ಟಿನೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಲಾಸ್ಟ್ ಟೈಮ್ ಕೂಡ ತಮೀಮ್ ಇಫ್ತಾರ್ ಪಾರ್ಟಿ ಮಾಡಿದ್ಲು, ಬಟ್ ಈ ತರ ಡೆಕೋರೇಷನ್ಸ್ ಎಲ್ಲ ಇರ್ಲಿಲ್ಲ. ಇನ್ನು ಇವ್ರೆ ಬಿರಿಯಾನಿ, ಗ್ರೇವಿ, ಸ್ವೀಟ್ಸ್ ಎಲ್ಲ ಮಾಡ್ಬಿಟ್ಟಿದ್ರು. ನಾನು ಆಯಿಲ್ ಅಲ್ಲಿ ಫ್ರೈ ಮಾಡೋದಕ್ಕೆ, ಜ್ಯೂಸ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಇವತ್ತು ಡಿನ್ನರ್ಗೆ ಏನೇನ್ ಮೆನು ಇದೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಥಿಂಗ್, ಮ್ಯಾಂಡೇಟರಿ ಚಿಕನ್ ಬಿರಿಯಾನಿ ಇರ್ಲೇಬೇಕು. ನೆಕ್ಸ್ಟ್ ಫ್ರೈಸ್ ಅಲ್ಲಿ ಆಲೂ ಬಜ್ಜಿ, ಸ್ಪ್ರಿಂಗ್ ರೋಲ್ಸ್, ಸಮೋಸಾ ಇದನ್ನೆಲ್ಲ ತಮೀಮ್ ಪ್ರಿಪೇರ್ ಮಾಡ್ಕೊಟ್ಲು, ಬಟ್ ನಾನೇ ಫ್ರೈ ಮಾಡಿದ್ದು. ಅದಾದ್ಮೇಲೆ ಚನಾ ಚಾಟ್, ಫ್ರೂಟ್ಸ್, ಸ್ವೀಟ್ಸ್ ಅಲ್ಲಿ ಫ್ರೂಟ್ ಕಸ್ಟರ್ಡ್ ಅಂಡ್ ಡೇಟ್ಸ್ ಮತ್ತೆ ಸ್ನಾಕ್ಸ್ ಇತ್ತು. ಇನ್ನು ನೈಟ್ 7:30ಗೆ ಎಲ್ಲ ಗರ್ಲ್ಸ್ ಅನ್ನ ಇನ್ವೈಟ್ ಮಾಡಿದ್ರಿ, ಸೊ ಎಲ್ಲರೂ ಬಂದಿದ್ರು. ಫಸ್ಟ್ ವೆಲ್ಕಮ್ ಡ್ರಿಂಕ್ ಬಂದು ರೂ ಅಫ್ಜಾ ಜ್ಯೂಸ್. ಈ ಜ್ಯೂಸ್ ನಾನು ಆಗ್ಲೇ ಹೇಳ್ತಿದ್ದೆ ಅಲ್ಲ, ಹೇಗಿದೆ ನೋಡಿ, ವಿತ್ ಚಿಯಾ ಸೀಡ್ಸ್ ಅಂಡ್ ವಾಟರ್ ಮೆಲನ್. ಬಿರಿಯಾನಿ ಅಂದ್ರೆ ಫಸ್ಟೇ ಕೇಳ್ಬೇಕಾ, ಎಲ್ರು ಬೆಳಗ್ಗೆಯಿಂದ ಊಟ ಮಾಡದೆ ಬಿರಿಯಾನಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ರು. ಸೊ ಬಂದಿದ್ ಕೂಡ್ಲೆ ವೆಲ್ಕಮ್ ಡ್ರಿಂಕ್ ಅನ್ನ ಮುಗಿಸಿ ಊಟ ಮಾಡೋದಕ್ಕೆ ಬಂದ್ವಿ. ಇವರೆಲ್ಲರೂ ಬರೋದಕ್ಕಿಂತ ಮುಂಚೆನೆ ನಾನು ಒಂದ್ ರೌಂಡ್ ರೂ ಅಫ್ಜಾನ ಕುಡಿದು ಫ್ರೂಟ್ಸ್ ಎಲ್ಲಾನು ತಿನ್ಬಿಟ್ಟಿದ್ದೆ. ಮತ್ತೆ ಎಲ್ಲರ ಜೊತೆ ಡಿನ್ನರ್ಗೆ ಕುತ್ಕೊಂಡಾಗ ಫಸ್ಟ್ ಫ್ರೈಸ್ ಅನ್ನ ತಿಂದೆ. ಇದೆಲ್ಲ ಖಾಲಿ ಮಾಡಿದಾದ್ಮೇಲೆ ಬಿರಿಯಾನಿ, ಲೆಗ್ ಪೀಸ್, ಸ್ವೀಟ್ ಅನ್ನ ಟ್ರೈ ಮಾಡಿದೆ, ಚನಾ ಚಾಟ್ ಎಲ್ಲದನ್ನು ಟ್ರೈ ಮಾಡಿದೆ. ಎಲ್ಲಾನು ಸಕ್ಕದಾಗಿತ್ತು. ತುಂಬಾ ದಿವಸಗಳ ಆದ್ಮೇಲೆ ಈ ತರ ಒಂದು ಡಿನ್ನರ್ ಅನ್ನ ನಾನ್ ಮಾಡಿದ್ದು. ನನ್ನ ಫುಲ್ ಪ್ಲೇಟ್ ಹೇಗ್ ಕಾಣಿಸ್ತಿತ್ತು ಅಂತ ನೀವೇ ನೋಡಿ. ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ಯೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಲಾಸ್ಟ್ಗೆ ಈ ಕಸ್ಟರ್ಡ್ ಅನ್ನ ತಿಂದೆ. ಇಷ್ಟೆಲ್ಲ ಊಟ ಮಾಡಿದ್ ನಮ್ಗೆ ಕೂತಿದ್ದ ಜಾಗದಿಂದ ಎದ್ದೋಳೋದಕ್ಕೂ ಕಷ್ಟ ಆಗ್ತಿತ್ತು. ಎಷ್ಟೋ ದಿವಸಗಳ ಆದ್ಮೇಲೆ ಇಷ್ಟೊಂದು ವೆರೈಟಿಯಾದ ಊಟನ ಹೊಟ್ಟೆ ತುಂಬಾ ತಿಂದಿದ್ವಿ. ಅಂದ್ರೆ ಅಬ್ರಾಡ್ ಅಲ್ಲಿರೋರು ಮಾತ್ರ ಇದನ್ನ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ಲಾಸ್ಟ್ ಇಯರ್ ನಾವು ಎಲ್ಲಾ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಿದ್ವಿ. ಲಾಸ್ಟ್ ಇಯರ್ ರಂಜಾನ್ಗೆ ಕೂಡ ಇದೇ ತರ ಫ್ರೆಂಡ್ಸ್ ಅನ್ನ ಇನ್ವೈಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಹಾಗೆ ಯುಗಾದಿ ಹಬ್ಬಕ್ಕೂ ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲರನ್ನು ಡಿನ್ನರ್ಗೆ ಅಂತ ಕರೆದಿದ್ವಿ. ಕಷ್ಟಪಟ್ಟು ಚೈನಾದಲ್ಲೇ ಬಾಳೆ ಎಲೆ ಎಲ್ಲ ಉಡ್ಕೊಂಡು ಬಂದು ಪ್ರಾಪರ್ ಸೌತ್ ಇಂಡಿಯನ್ ಫುಡ್ ಅನ್ನ ಮಾಡಿ ಎಲ್ಲರನ್ನು ಕರೆದಿದ್ವಿ. ಆ ಬ್ಲಾಗ್ ಅನ್ನ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಖಂಡಿತ ಅದನ್ನ ಚೆಕ್ ಮಾಡ್ಲೇಬೇಕು. ಆ ಬ್ಲಾಗ್ ಸಕ್ಕದಾಗಿರುತ್ತೆ. ಬಟ್ ಈಗ ನಾವು ಫೈನಲ್ ಇಯರ್ಸ್ ಅಲ್ಲಿ ಇದೀವಿ. ಎಲ್ಲರೂ ಇಂಟರ್ನ್ಶಿಪ್, ಸ್ಟಡೀಸ್ ಅಂತ ಬ್ಯುಸಿ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ಗೆಟ್ ಟುಗೆದರ್ ಪಾರ್ಟೀಸ್, ಡಿನ್ನರ್ ಪಾರ್ಟೀಸ್ ಮತ್ತೆ ಹಬ್ಬಗಳು ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇವತ್ತು ಇಫ್ತಾರ್ ಡಿನ್ನರ್ ಪಾರ್ಟಿಯಲ್ಲಿ ಗರ್ಲ್ಸ್ ಮಾತ್ರ ಇದ್ದಿದ್ದು. ಗರ್ಲ್ಸ್ ಒಂದ್ ಕಡೆ ಸೇರಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಲ್ವಾ, ಮಾತು 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 ಮಾತಂತೂ ನಾವು 2 hours 3 hours ಆದ್ರೂ ಮುಗ್ಸಕ್ಕೆ ಆಗ್ಲಿಲ್ಲ. ಅದು ಬೇರೆ ಈಗ ಇಂಟರ್ನ್ಶಿಪ್ ಇರೋದ್ರಿಂದ ಎಲ್ಲರೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಇರ್ತೀವಿ. ಸೊ ಅಷ್ಟು ಮೀಟ್ ಆಗಕ್ಕೆ ಚಾನ್ಸ್ ಇರೋದಿಲ್ಲ. ತುಂಬಾ ದಿವಸಗಳ ಆದ್ಮೇಲೆ ಎಲ್ಲರೂ ಮೀಟ್ ಆಗಿ ಖುಷಿಯಾಗಿದ್ವಿ. ನಾವೆಲ್ಲರೂ ಮಾತಾಡ್ಕೊಂಡು ಫನ್ ಮಾಡ್ಕೊಂಡು ಮಜಾ ಮಾಡಿದ್ವಿ. ನಾವು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಯಾರೋ ಒಂದ್ ಥಾಟ್ ಹೇಳಿದ್ರು, ವೆನ್ ಟೈಮ್ ಕಮ್ಸ್ ಟು ಎಂಡ್ ಲೈಫ್ ಗೆಟ್ಸ್ ಇಂಟ್ರೆಸ್ಟಿಂಗ್. ಈಗ ನಾವೆಲ್ಲರೂ ಇಲ್ಲಿ ಲಾಸ್ಟ್ 3 months ಅಷ್ಟೇ ಇರೋದು, ಬಟ್ ಈಗ ನಾವೆಲ್ಲರೂ ಯಾವಾಗ ಮೀಟ್ ಆದ್ರೂ ಒಬ್ರಿಗೊಬ್ರು ತುಂಬಾನೇ ಕನೆಕ್ಟ್ ಆಗ್ತಿದೀವಿ. ಸೊ ಎಸ್, ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಎಂಜಾಯ್ ಯುವರ್ ಪ್ರೆಸೆಂಟ್ ಮೊಮೆಂಟ್. ಇಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಈ ಒಂದು ಸಂಡೇ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಈ ಬ್ಲಾಗ್ ಅನ್ನ ಇಲ್ಲಿವರೆಗೂ ನೋಡಿದ್ರೆ ಬಿರಿಯಾನಿ ಅಂತ ಕಮೆಂಟ್ ಮಾಡಿ, ನನಗೆ ತುಂಬಾನೇ ಖುಷಿ ಆಗುತ್ತೆ. ಓಕೆ, ಬಾಯ್.